ನಾನು ಇವತ್ತು ಪುಳಿಯೋಗರೆ ಗೊಜ್ಜು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾಯಿದ್ದೀನಿ ನೋಡಿ. ಇದು 1 ಕಪ್ಪಷ್ಟು ಎಣ್ಣೆ ಹಾಕಬೇಕು. ಮತ್ತು ಇದು ಹುಣಸೆ ರಸ, ಇದು ದೊಡ್ಡ ಲೋಟದಲ್ಲಿ 1 2 ಲೋಟ ಆಗುತ್ತೆ. ಮತ್ತು ನೋಡಿ ಇಷ್ಟು ಬೆಲ್ಲ ಇಷ್ಟು ಹಾಕಬೇಕು. ಇದ್ರ ಜೊತೆಗೆ ಒಂದಿಷ್ಟು ಉಪ್ಪು, ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ, ಯಾಕೆಂದರೆ ಜಾಸ್ತಿ ಹಾಕಿದ್ರೆ ಅದು ಸುಮಾರು ದಿವಸ ಬಾಳಿಕೆ ಬರುತ್ತೆ. ಮತ್ತು ಇದನ್ನು ಒಂದು ಅರ್ಧ ಗಂಟೆ ಚೆನ್ನಾಗಿ ಕುದಿಸ್ಕೋಬೇಕು. ಸೌಟ್ ಹಾಕ್ಬಾರ್ದು ಈ ಗೊಜ್ಜು ಮಾಡಬೇಕಾದ್ರೆ. ನೋಡಿ ಈ ಥರ ಅಲ್ಲೇ ಹಾಕ್ಕೊಂಡಿದ್ದೀನಿ. ಒಟ್ಟಿನಲ್ಲಿ ಇದು ಹುಣಸೆ ರಸ ಈ ಥರ ಗಟ್ಟಿ ಇರಬೇಕು. ತುಂಬ ತೆಳ್ಳಗಿದ್ರೆ ತುಂಬ ಟೈಮ್ ಹಿಡಿಯುತ್ತೆ. ದೊಡ್ಡ ಲೋಟದಲ್ಲಿ 2 ಲೋಟದಷ್ಟು ಹುಣಸೆ ರಸ ನೋಡಿ. ಒಂದು ಸ್ಮಾಲ್ ಕಪ್ಪಲ್ಲಿ ನಾನು ಆಯಿಲ್ ಹಾಕಿರೋದು, ಸನ್ಫ್ಲವರ್ ಆಯಿಲು. ಈ ಉಪ್ಪು ಮತ್ತು ಬೆಲ್ಲ ನೋಡಿ ಇಷ್ಟು ಹಾಕಿ ಒಂದು ಅರ್ಧ ಗಂಟೆ. ನಾನು ಬೆಲ್ಲ ಹಾಕೋ ಬದಲು ಬೆಲ್ಲದ ಪೌಡ್ರ್ ಹಾಕಬೇಕಾಗಿತ್ತು. ಪೌಡ್ರು ತಂದಿರಲಿಲ್ಲ ಅಂತ ಇಷ್ಟು ಬೆಲ್ಲ ಹಾಕಿದ್ದೀನಿ. ಒಟ್ಟಿನಲ್ಲಿ ಇದನ್ನು ನಾವೊಂದು ಹೀಗೆ ತಿರುಗ್ತಾನೆ ಇದ್ದು ಒಂದು ಅರ್ಧ ಗಂಟೆ ಹಾಗೇ ಇರಬೇಕು. ಅದು ಅರ್ಧ ಗಂಟೆ ಚೆನ್ನಾಗಿ ಕುದಿಬೇಕು. ಪ್ರತಿ ಸಲನೂ ನಾವು ಹೀಗೆ ಸೌಟು ಈ ಥರ ಆಡಿಸ್ತಾನೆ ಇರಬೇಕು, ತಿರುಗ್ತಾನೆ ಇರಬೇಕು. ಈ ಥರ ಒಂದು ಅರ್ಧ ಗಂಟೆ ಅದೇ ಥರ ಕುದಿಯೋಕ್ಕೆ ಬಿಡಬೇಕು. ನೋಡಿ ಹಿಂಗೆ ಇದು ಚೆನ್ನಾಗಿ ಕುದೀತಾನೆ ಐತೆ. ಈಗಾಗಲೇ ಒಂದು 20 ನಿಮಿಷನೇ ಆಯಿತು. ಇದು ಚೆನ್ನಾಗಿ ಯಾವಾಗ ಈ ಥರ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಸಣ್ಣ ಉರಿಲೇ ಬೇಯಿಸ್ಬೇಕು, ಇದನ್ನ ಕುದಿಸ್ಬೇಕು. ಸಣ್ಣ ಉರಿಲೇ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ. ಅಂದರೆ ತಡ ಸಿಹಿಯಲ್ಲ, ಆದರೆ ಅದು ಸೀದಂಗೆ ಏನಾರು ಆಗಿಬಿಟ್ರೆ ಅದು ಗೊಜ್ಜು ಚೆನ್ನಾಗಿ ಬರಲ್ಲ. ಆದಷ್ಟು ಸಣ್ಣ ಉರಿಲೇ ಕುದಿಸ್ಕೋಬೇಕು ಈ ಗೊಜ್ಜನ್ನು. ನನಗೆ ಬೆಲ್ಲನೂ ಅಷ್ಟೇ ಎಲ್ಲ ಪೂರ್ತಿ ಕರಗೈತೆ. ಫುಲ್ಲು ಈ ಹುಣಸೆ ರಸ, ಉಪ್ಪು, ಬೆಲ್ಲ ಮತ್ತು ಆಯಿಲ್ಲು ಪೂರ್ತಿ ಕೂಡ್ಕೋಬೇಕೆಲ್ಲ ನೀಟಾಗಿ. ಈ ಥರ ಮಾಡ್ತಾನೆ ಇರಬೇಕು. ಈ ಥರ ಸೊ ಇದನ್ನು ಒಂದು 20 ನಿಮಿಷ ಆಗುತ್ತೆ, ಇಲ್ಲಾಂದರೆ ಇನ್ನೂ ಒಂದು ಅರ್ಧ ಗಂಟೆ. ಒಟ್ಟು ಟೋಟಲಿ ಒಂದು 30-35 ಮಿನಿಟ್ಸ್ ಇದನ್ನು ಇದೇ ಥರ ಚೆನ್ನಾಗಿ ಕುದಿಸ್ಕೋಬೇಕು ಗೊಜ್ಜು. ಆಮೇಲೆ ಇದು ಸ್ವಲ್ಪ ಬಿಸಿ ಇದ್ದಂಗೆ ಬೇಕಾದ್ರೆ ಸ್ಟವ್ ಆಫ್ ಮಾಡಿ ರಸಮ್ ಪೌಡ್ರ್ ಹಾಕಬೇಕು. ನೋಡಿ ಅದು ನೆಕ್ಸ್ಟ್ ಪ್ರೋಸೆಸ್ ಅದೇ. ವಿಡಿಯೋನ ಮಾಡ್ತೀನಿ ನೋಡಿ. ಇವಾಗ ನಾವು ಇಷ್ಟು ಹಾಕಬೇಕು ಪೌಡ್ರು, 1 ಹಿಡಿ. ಹೀಗೆ ತಿರುಗ್ತಾನೆ ಇರಬೇಕು.
ನಿಮಿಷ ಬೇಯಬೇಕಿದು. ಇದು ಲಾಸ್ಟಲ್ಲಿ ಅಂದರೆ ಈ ಹುಳಿ ನೀರೆಲ್ಲ ಕುದ್ದಿ ನಾನು ಒಂದಿಡಿ ಹಾಕಲಿಲ್ಲ ರಸಮ್ ಪೌಡ್ರು, 3 ಇಡಿಯಷ್ಟು ಹಾಕಿದ್ದು ರಸಮ್ ಪೌಡ್ರು. ಲಾಸ್ಟಲ್ಲಿ ಈ ಥರ ಎಣ್ಣೆ, ಸಾಸಿವೆ, ಕಡಲೆಬೇಳೆ ಮತ್ತು ಇಂಗು, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಇಷ್ಟೆಲ್ಲ ಹಾಕಿ ಈ ಥರ ಮಾಡಿ ಇಟ್ಟರೆ ಇದು ಒಂದು 15 ದಿವಸ ಆದರೂ ಕೆಡಲ್ಲ. ಫ್ರಿಜ್ಜಲ್ಲಿ ಇಟ್ಟರೆ ಬೇಕಾದ್ರೆ 1 ತಿಂಗಳು ಯೂಸ್ ಮಾಡ್ಬೋದು. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ.